ನಾವು ಸಂತೋಷ ಅಂತ ಯಾವುದರ ಹಿಂದೆಲ್ಲ ಓಡ್ತೇವ್ಯೋ ಅದೆಲ್ಲವೂ ನಮ್ಮನ್ನ ದುಃಖದ ಕೂಪಕ್ಕೆ ತಳ್ಳೋಕೆ ಬೆಣೆದ ಒಂದು ಬಲೆ ಅಂದ್ರೆ ನಂಬ್ತೀರಾ? ಕೇಳೋಕೆ ವಿಚಿತ್ರ ಅನ್ಸ್ಬೋದು ಅಲ್ವಾ? ಆದ್ರೆ ಇದರ ಹಿಂದಿರೋ ಆಳವಾದ ಸತ್ಯವನ್ನ ಬನ್ನಿ ಇವತ್ತು ಒಟ್ಟಿಗೆ ಭೇದಿಸೋಣ. ಹೌದು, ನಾವು ಕೇಳಿದ್ದು ಸರಿ. ನಮ್ಮ ಮನಸ್ಸಿದೆಯಲ್ಲ, ಅದು ಒಂಥರ ನಮ್ಮ ಒಳಗೆ ಇರುವ ಶತ್ರು ಇದ್ದಾಗೆ. ಒಳ್ಳೆಯದನ್ನೆಲ್ಲ ಪಕ್ಕಕ್ಕಿಟ್ಟು ನಕಾರಾತ್ಮಕತೆಗೆ ಮ್ಯಾಗ್ನೆಟ್ ತರಹ ಅಂಟುಕೊಳ್ತದೆ. ಒಂದು ಸಣ್ಣ ಉದಾಹರಣೆ ತಗೊಳ್ಳಿ. ಯಾರಾದ್ರೂ 10 ಒಳ್ಳೆ ಮಾತುಗಳನ್ನು ಹೇಳಿ ಒಂದೇ ಒಂದು ಅವಮಾನ ಮಾಡಿರೆ ದಿನಪೂರ್ತಿ ತಲೆ ಕೆಡಿಸೋದು ಯಾವುದು? ಆ ಒಂದೇ ಒಂದು ನೋವಿನ ಮಾತು ಅಲ್ವಾ? ನಮ್ಮ ಜೀವನದಲ್ಲಿ 80% ಎಲ್ಲವೂ ಚೆನ್ನಾಗೇ ಇರ್ತದೆ. ಆದರೆ ಮನಸ್ಸು ಏನ್ ಮಾಡ್ತದೆ ಗೊತ್ತಾ? ಆ ಉಳಿದ 20% ನೆಗೆಟಿವಿಟಿಯನ್ನೇ ಝೂಮ್ ಮಾಡಿ 2000% ದೊಡ್ಡದು ಮಾಡಿ ತೋರಿಸ್ತದೆ. ಇದೇ ಆಟ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪ್ರಾಚೀನ ಋಷಿಗಳು ನಮ್ಮ ಈ ಒಳಗಿನ ಜಗತ್ತಿನ ಮ್ಯಾಪನ್ನೇ ಸಿದ್ಧಪಡಿಸಿದ್ರು. ಅಷ್ಟೇ ಅಲ್ಲ, ಅದರಿಂದ ಹೊರಗೆ ಬರಲು ಕೆಲವು ಕೋಡ್ಗಳನ್ನು ಅಂದ್ರೆ ಸೂತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಇವು ಬರೀ ಪದಗಳಲ್ಲ, ನಮ್ಮ ಪ್ರಜ್ಞೆಯನ್ನೇ ರೀವೈರ್ ಮಾಡುವಂತಹ ಪವರ್ಫುಲ್ ಕೀಲಿಕೈಗಳು. ಹಾಗಾದ್ರೆ ಮೊದಲ ಪ್ರಶ್ನೆ, ಯಾಕೆ ನಮ್ಮದೇ ಮನಸ್ಸು, ನಮಗೆ ಒಳ್ಳೆಯದು ಮಾಡಬೇಕಾದ ಮನಸ್ಸು ನಮಗೆ ವಿರೋಧವಾಗಿ ಕೆಲಸ ಮಾಡುವ ಹಾಗೆ ಪ್ರೋಗ್ರಾಮ್ ಆಗಿದೆ? ಯಾಕೆ ಅದು ನಮ್ಮನ್ನು ದುಃಖಕ್ಕೆ ಅಯಸ್ಕಾಂತದ ಹಾಗೆ ಸೆಳೆಯುತ್ತದೆ? ಎರಡನೇ ಪ್ರಶ್ನೆ, ಈ ಗದ್ದಲದಿಂದ ತುಂಬಿರುವ ನಮ್ಮ ಒಳಗಿನ ಜಗತ್ತನ್ನು ಶಾಶ್ವತವಾದ ಅಲುಗಾಡಿಸಲಾಗದ ಆನಂದಕ್ಕೆ ಜೋಡಿಸುವ ಆ ಸೀಕ್ರೆಟ್ ದಾರ ನಿಜವಾಗ್ಲೂ ಇದೆಯಾ ಅಥವಾ ಅದೆಲ್ಲ ಬರೀ ಭ್ರಮೆಯಾ? ಮತ್ತು ಕೊನೆಯದಾಗಿ, ಬಹುಶಃ ಎಲ್ಲಕ್ಕಿಂತ ಭಯಾನಕವಾದ ಪ್ರಶ್ನೆ, ನಾನು ಇಂಥವನು ಅಂತ ನಮ್ಮ ಬಗ್ಗೆ ನಾವೇ ಕಟ್ಕೊಂಡಿರೋ ಕಲ್ಪನೆ ಇದೆಯಲ್ಲ, ನಮ್ಮ ಐಡೆಂಟಿಟಿ, ಅದೇ ನಾವು ಸಿಕ್ಕಾಕೊಂಡಿರೋ ಅತಿದೊಡ್ಡ ಜೈಲಾಗಿನ್ರೆ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ವಾ? ಈ 3 ಪ್ರಶ್ನೆಗಳ ಉತ್ತರವೇ ನಮ್ಮ ಇವತ್ತಿನ ಹುಡುಕಾಟದ ತಿರುಳು. ಇಡೀ ಪ್ರಪಂಚ, ಪ್ರತಿಯೊಬ್ಬರೂ ಒಂದೇ ಒಂದು ವಿಷಯದ ಹಿಂದೆ ಹುಚ್ಚರಾಗೆ ಓಡ್ತಿದ್ದಾರೆ. ಅದೇ ಶ್ರೀ. ಅಂದ್ರೆ ಸಮೃದ್ಧಿ, ಸಂಪತ್ತು, ಯಶಸ್ಸು, ಅಧಿಕಾರ. ಕೆಲವರು ಜ್ಞಾನ ಎನ್ನುತ್ತಾರೆ, ಕೆಲವರು ಸೌಂದರ್ಯ ಎನ್ನುತ್ತಾರೆ, ಇನ್ನು ಕೆಲವರು ಹಣ ಎನ್ನುತ್ತಾರೆ. ಆದರೆ ಎಲ್ಲದರ ಮೂಲದಲ್ಲಿರುವ ದಾಹ ಮಾತ್ರ ಶ್ರೀಗಾಗಿ. ಆದರೆ ವಿಚಿತ್ರ ಏನ್ ಗೊತ್ತಾ? ಅದನ್ನ ಬೆನ್ನಟ್ಟಿದಷ್ಟು ಅದು ಮರೀಚಿಕೆಯ ತರಹ ಇನ್ನೂ ದೂರ ಓಡ್ತದೆ. ಒಬ್ಬ ಮಾಜಿ ಪ್ರಧಾನಮಂತ್ರಿಯ ಮಾತು ಕೇಳಿದರೆ ಬೆಚ್ಚಿ ಬೀಳ್ತೇವೆ. ಅವರು ಒಮ್ಮೆ ಹೇಳಿದ್ರು, ಮುಂಚೆ ನಾನು ಮನೆ ಹೊರಗಡೆ ಒಂದು ಮಂಚದ ಮೇಲೆ ಆರಾಮವಾಗಿ ನೆಮ್ಮದಿಯಾಗಿ ಮಲಗುತ್ತಿದ್ದೆ. ಈಗ ನನ್ನ ಸುತ್ತ 50 ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ. ಆದರೆ ನಾನು ಜೈಲಿನಲ್ಲಿರುವ ನಿಜವಾದ ಕೈದಿಗಿಂತ ದೊಡ್ಡ ಕೈದಿಯಾಗಿದ್ದೇನೆ ಅಂತ. ಯೋಚನೆ ಮಾಡಿ, ಯಶಸ್ಸಿನ ತುತ್ತತುದಿ ತಲುಪಿದ ಮೇಲೆ ನೆಮ್ಮದಿ ಹೇಗೆ ಕೈತಪ್ಪಿ ಹೋಗ್ತದೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಈ ಸಂಪತ್ತಿನ ಓಟದ ಪರಿಣಾಮಗಳು ಅಷ್ಟಿಷ್ಟಲ್ಲ, ನಮ್ಮ ಸಮಾಜವನ್ನೇ ಒಳಗಿಂದ ಕೊರೆಯುತ್ತಿದೆ. ಇವತ್ತು ಕೋರ್ಟ್ಗಳಲ್ಲಿರುವ 75% ಕೇಸ್ಗಳು ದುಡ್ಡಿನ ಜಗಳದ್ದೇ. ಕುಟುಂಬಗಳು ಒಡೆದು ಹೋಗ್ತಿವೆ, ಮನಸ್ಸುಗಳು ಆತಂಕದಿಂದ ನಲುಗಿ ಹೋಗ್ತಿವೆ, ದೇಹಕ್ಕೆಲ್ಲ ಕಾಯಿಲೆಗಳು ಬರ್ತಿವೆ. ಇದೆಲ್ಲ ಆ ಶ್ರೀಯನ್ನು ಬೆನ್ನಟ್ಟುವುದರ ಕರಾಳ ಸೈಡ್ ಎಫೆಕ್ಟ್ಸ್. ಈ ನೆರಳಿನ ಹಿಂದೆ ಓಡಿದಷ್ಟು ಈ ಬಲೆ ಇನ್ನೂ ಬಿಗಿಯಾಗ್ತಲೇ ಹೋಗ್ತದೆ. ದುರದೃಷ್ಟ ಅಂದ್ರೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೆ ಇದೇ ದಾರಿಯಲ್ಲಿ ನಡೀತಿದ್ದಾರೆ. ಆದ್ರೆ ಕೇಳಿ, ನಾವು ಇಲ್ಲಿಯವರೆಗೆ ಮಾತಾಡಿದ್ದು ಬರೀ ರೋಗದ ಲಕ್ಷಣಗಳ ಬಗ್ಗೆ ಅಷ್ಟೇ. ಅಸಲಿ ಸತ್ಯ, ಆಳವಾದ ಪರಿಹಾರ ಇನ್ನೂ ಶುರುವೇ ಆಗಿಲ್ಲ. ಇದು ಯಾವುದೋ ಮಾಡರ್ನ್ ಥೆರಪಿಗಳಾಗ್ಲಿ, ಪಾಸಿಟಿವ್ ಥಿಂಕಿಂಗ್ ಆಗ್ಲಿ, ಅದಕ್ಕಿಂತ ತುಂಬಾ ಆಳವಾದದ್ದು. ಆ ಪರಿಹಾರದ ಹೆಸರೇ ಸೂತ್ರ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ? ಒಂದು ಗಾಳಿಪಟ ಆಕಾಶದಲ್ಲಿ ಎಷ್ಟು ಎತ್ತರಕ್ಕೆ ಹಾರಬೇಕಾದ್ರೂ ಅದಕ್ಕೆ ಭೂಮಿಯ ಜೊತೆ ಒಂದು ಸಂಪರ್ಕ ಬೇಕು ಅಲ್ವಾ? ಆ ತೆಳುವಾದ ದಾರ, ಅದೇ ಸೂತ್ರ. ಅದೇ ರೀತಿ ನಮ್ಮ ಜೀವನ ಕೂಡ ಅನಂತದ ಎತ್ತರಕ್ಕೆ ಏರಬೇಕೆಂದರೆ ನಮಗೂ ಒಂದು ಸೂತ್ರ ಬೇಕು. ಶಿವಸೂತ್ರಗಳು ನಮ್ಮ ಪ್ರಜ್ಞೆ ಅನ್ನೋ ಗಾಳಿಪಟವನ್ನು ಹಿಡಿದಿಟ್ಟುಕೊಳ್ಳುವ ಆ ತೆಳುವಾದ ಆದರೆ ಅತ್ಯಂತ ಮುಖ್ಯವಾದ ದಾರ. ಈ ಸೂತ್ರಗಳ ಅಡಿಪಾಯ ಒಂದು ಸಣ್ಣ ಪದದಲ್ಲೇ ಅಡಗಿದೆ. ಮನ ಅನ್ನೋ ಪದವನ್ನ ಉಲ್ಟಾ ಓದಿ ಏನಾಗ್ತದೆ? ನಮ. ಇದು ಬರೀ ಪದಗಳ ಆಟ ಅಲ್ಲ. ಮನಸ್ಸು ಹೊರಗಿನ ಪ್ರಪಂಚದಲ್ಲಿ ಸಿಕ್ಕಿಹಾಕ್ಕೊಂಡಾಗ ಅದು ಮನ. ಅದೇ ಮನಸ್ಸು ತನ್ನ ಮೂಲದ ಕಡೆಗೆ ಒಳಮುಖವಾಗಿ ತಿರುಗಿದಾಗ ಅದು ನಮ ಆಗ್ತದೆ. ಅಂದರೆ ನಮ್ರತೆಯಿಂದ ಒಳಗೆ ಬಾಗುವುದು, ತನ್ನನ್ನು ತಾನು ಅರಿಯುವ ಪ್ರಯಾಣ ಶುರು ಮಾಡುವುದು. ಮೊದಲ ಸೂತ್ರ ಇದೊಂದು ಕ್ರಾಂತಿಕಾರಿ ಹೇಳಿಕೆ. ಚೈತನ್ಯ ಮಾತ್ಮ ಅಂದರೆ ನಮ್ಮ ಚೈತನ್ಯ, ನಮ್ಮ ಲೈಫ್ ಎನರ್ಜಿ, ಅದೇ ನಮ್ಮ ನಿಜವಾದ ಆತ್ಮ. ನಮ್ಮಲ್ಲಿ ಎಷ್ಟು ಎನರ್ಜಿ ಇರ್ತದೆಯೋ ಅಷ್ಟೇ ಕ್ಲಿಯರ್ ಆಗಿ ನಾವ್ಯಾರು ಅಂತ ನಮ್ಗೆ ಅರ್ಥವಾಗ್ತದೆ. ಯೋಚನೆ ಮಾಡಿ, ಜಾಸ್ತಿ ಊಟ ಮಾಡಿದಾಗ, ಸರಿಯಾಗಿ ನಿದ್ದೆ ಆಗದಿದ್ದಾಗ, ಅಥವಾ ಸುಮ್ಸುಮ್ನೆ ಜಾಸ್ತಿ ಮಾತಾಡಿ ಶಕ್ತಿ ಕಳ್ಕೊಂಡಾಗ ಮನಸ್ಸು ಹೇಗಿರ್ತದೆ? ಕನ್ಫ್ಯೂಸ್ ಆಗ್ತದೆ, ಕಿರಿಕಿರಿ ಆಗ್ತದೆ. ಎನರ್ಜಿ ಲೆವೆಲ್ ಡೌನ್ ಆದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವ ಬೆಳಕು ಕೂಡ ಮಂದವಾಗ್ತದೆ. ಓಕೆ,
ಈಗ ಒಂದು ತಲೆ ತಿರುಗಿಸುವ ಪ್ಯಾರಡಾಕ್ಸ್ಗೆ ರೆಡಿಯಾಗಿ. ಎರಡನೇ ಸೂತ್ರ ಹೇಳುತ್ತದೆ, ಜ್ಞಾನಂ ಬಂಧಃ ಅಂದರೆ ಜ್ಞಾನವೇ ಬಂಧನ. ಒಂದ್ ನಿಮಿಷ, ಏನ್ ಹೇಳ್ತಿದ್ದೀರಾ? ನಾವು ಚಿಕ್ಕಂದಿನಿಂದ ಕೇಳಿದ್ದು ನಾಲೆಜ್ ಇಸ್ ಪವರ್, ಜ್ಞಾನವೇ ಸ್ವಾತಂತ್ರ್ಯ ಅಂತ. ಆದ್ರೆ ಇಲ್ಲಿ ಪ್ರಾಚೀನ ಋಷಿಗಳು ಜ್ಞಾನವೇ ಒಂದು ಬಲೆ ಎನ್ನುತ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಇದನ್ನು ಒಂದು ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಕೇಳಿ, ಒಬ್ಬ ವ್ಯಕ್ತಿಗೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಸುದ್ದಿ ಬರುತ್ತದೆ. ಆ ಕ್ಷಣ ಮನೆಯನ್ನು ನೋಡುವ ಮುನ್ನವೇ ಅವನ ಮನಸ್ಸು ದುಃಖ, ಆತಂಕ, ಭಯದಿಂದ ತುಂಬಿ ಹೋಗುತ್ತದೆ. ಆ ಜ್ಞಾನ, ಆ ಇನ್ಫಾರ್ಮೇಷನ್ ಅವನಿಗೊಂದು ಜೈಲನ್ನೇ ಸೃಷ್ಟಿ ಮಾಡ್ಬಿಟ್ಟಿತು. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗ್ತದೆ ಅದು ಅವನ ಮನೆಯಲ್ಲ, ಪಕ್ಕದ ಮನೆ ಅಂತ. ತಕ್ಷಣ ಅವನ ಮನಸ್ಸು ಮತ್ತೆ ನಾರ್ಮಲ್ ಆಗ್ತದೆ. ನೋಡಿದಿರಾ? ಕೇವಲ ಒಂದು ಮಾಹಿತಿ, ಒಂದು ಜ್ಞಾನ ಹೇಗೆ ಬಂಧನವನ್ನು, ಬಿಡುಗಡೆಯನ್ನು ಸೃಷ್ಟಿಸಬಲ್ಲದು ಅಂತ. ಹಾಗಾದ್ರೆ ಈ ಜ್ಞಾನದ ಜೈಲಿನಿಂದ ಹೊರಗೆ ಬರುವ ದಾರಿ ಯಾವುದು? ಇನ್ನೂ ಹೆಚ್ಚು ಪುಸ್ತಕ ಓದುವುದಾ? ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಾ? ಖಂಡಿತ ಅಲ್ಲ. ದಾರಿ ಇರುವುದು ಎಲ್ಲವನ್ನೂ ಬೇರೆ ರೀತಿ ನೋಡುವುದನ್ನು ಕಲಿಯುವುದರಲ್ಲಿ. ಇದಕ್ಕೋಸ್ಕರ ನಾವು ಯಾರು ಎನ್ನುವ ನಮ್ಮ ಕಲ್ಪನೆಯನ್ನೇ, ನಮ್ಮ ಐಡೆಂಟಿಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬೇಕಾಗ್ತದೆ. ಮೊದಲ ಬದಲಾವಣೆ ಇಲ್ಲಿದೆ. ಯೋನಿವರ್ಗಃ ಕಲಾಶರೀರಂ. ಇದರ ಅರ್ಥ ತುಂಬ ಆಳವಾಗಿದೆ. ಕೇಳಿ, ಈ ಶರೀರ ನಮ್ಮದಲ್ಲ. ಇದು ಈ ಬ್ರಹ್ಮಾಂಡ ನಮಗೆ ಕೊಟ್ಟಿರುವ ಒಂದು ತಾತ್ಕಾಲಿಕ ಸಾಲ, ಒಂದು ಅದ್ಭುತ ಕಲಾಕೃತಿ. ಯೋಚನೆ ಮಾಡಿ, ನಿನ್ನೆ ಮಾರ್ಕೆಟ್ನಲ್ಲಿದ್ದ ಒಂದು ತರಕಾರಿ ಇವತ್ತು ನಮ್ಮ ದೇಹದ ಒಂದು ಭಾಗ. ಈ ದೇಹ ಪಂಚಭೂತಗಳಿಂದ ಬಂದಿದ್ದು ಮತ್ತೆ ಪಂಚಭೂತಗಳಲ್ಲೇ ಸೇರಿ ಹೋಗ್ತದೆ. ಈ ಅರಿವು ಬಂದಾಗ ನಾವು ಈ ದೇಹದ ಮಾಲೀಕ ಎನ್ನುವ ಭಾವನೆಯಿಂದ ಹೊರಬಂದು ಕೇವಲ ಸಾಕ್ಷಿಯಾಗಿ ನೋಡಬಹುದು. ಎರಡನೇ ಬದಲಾವಣೆ, ನರ್ತಕ ಆತ್ಮ. ಅಂದ್ರೆ ಆತ್ಮ ಒಬ್ಬ ಡ್ಯಾನ್ಸರ್. ನಮ್ಮ ಫೀಲಿಂಗ್ಸ್, ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು, ಅದೆಲ್ಲ ನಾವು ಯಾರು ಅಂತ ಡಿಸೈಡ್ ಮಾಡೋದಿಲ್ಲ. ಅವೆಲ್ಲ ನಾವು ಪ್ಲೇ ಮಾಡ್ತಿರುವ ಬೇರೆ ಬೇರೆ ಪಾತ್ರಗಳು ಅಷ್ಟೇ. ಒಬ್ಬ ಡ್ಯಾನ್ಸರ್ ತಾನು ಮಾಡುವ ಪಾತ್ರದಿಂದ ಹೇಗೆ ಬೇರೆಯಾಗಿರ್ತಾನೋ ಹಾಗೆಯೇ ನಮ್ಮ ನಿಜವಾದ ಸ್ವರೂಪ ಈ ಜೀವನ ಎನ್ನುವ ನಾಟಕದಿಂದ ದೂರ, ಅದಕ್ಕೆ ಅಂಟಿಕೊಳ್ಳದೇ ಇರ್ತದೆ. ಮತ್ತು ಈಗ ಬಹುಶಃ ಎಲ್ಲವೇಕ್ಕಿಂತ ಆಳವಾದ, ಎಲ್ಲವನ್ನೂ ತಲೆ ಕೆಳಗಾಗಿಸುವ ಸತ್ಯ, ರಂಗೋತ್ತರಾತ್ಮ. ಇದರ ಅರ್ಥ ರಂಗಸ್ಥಳ ಅಂದ್ರೆ ಸ್ಟೇಜ್. ಡ್ಯಾನ್ಸರ್ನ ಹೊರಗಡೆ ಇಲ್ಲ, ಅದು ಡ್ಯಾನ್ಸರ್ನ ಒಳಗೆ ಇದೆ. ಒಂದು ಕ್ಷಣ ಇದನ್ನು ಯೋಚನೆ ಮಾಡಿ. ಸಾಮಾನ್ಯವಾಗಿ ಡ್ಯಾನ್ಸರ್ ಸ್ಟೇಜ್ ಮೇಲಿರ್ತಾನೆ, ಆದರೆ ಇಲ್ಲಿ ಸ್ಟೇಜೇ ಡ್ಯಾನ್ಸರ್ನ ಒಳಗೇ ಇದೆ ಎಂದು ಹೇಳಲಾಗ್ತಿದೆ. ಅಂದ್ರೆ ಈ ಇಡೀ ಜಗತ್ತು, ಈ ಬ್ರಹ್ಮಾಂಡ ನಮ್ಮ ಹೊರಗಡೆ ಇಲ್ಲ. ಇದೆಲ್ಲವೂ ನಮ್ಮ ಪ್ರಜ್ಞೆಯ ಒಳಗೆ ನಡೀತಿರುವ ಒಂದು ನಾಟಕ, ಒಂದು ಪ್ರತಿಬಿಂಬ. ಇಲ್ಲಿರುವ ವ್ಯತ್ಯಾಸವನ್ನ ಗಮನಿಸಿ. ಹಳೆಯ ತಪ್ಪು ತಿಳುವಳಿಕೆ ಏನು? ನಾನು ಈ ದೊಡ್ಡ ಪ್ರಪಂಚದಲ್ಲಿ ಒಬ್ಬ ಚಿಕ್ಕ ಮನುಷ್ಯ. ಈ ಯೋಚನೆ ನಮ್ಮನ್ನು ಜಗತ್ತಿನ ಬಲಿಪಶು ಮಾಡಿಬಿಡ್ತದೆ. ಆದರೆ ನಿಜವಾದ ಅರಿವು ಏನು ಹೇಳ್ತದೆ? ಈ ಇಡೀ ಜಗತ್ತೇ ನನ್ನ ವಿಶಾಲವಾದ ಪ್ರಜ್ಞೆಯೊಳಗೆ ನಡೆಯುತ್ತಿರುವ ಒಂದು ಚಿಕ್ಕ ನಾಟಕ. ಈ ಯೋಚನೆ ನಮ್ಮನ್ನು ಗ್ರಹಿಕೆಯ ಕೇಂದ್ರವನ್ನಾಗಿ ಮಾಡ್ತದೆ. ನಾವು ಬಲಿಪಶುವಲ್ಲ, ನಾವು ಮೂಲ. ಹಾಗಾದ್ರೆ ಇದರ ಅರ್ಥ, ಇಷ್ಟು ದಿನಗಳ ನಮ್ಮ ಹೋರಾಟ, ಆತಂಕ, ಹುಡುಕಾಟ ಎಲ್ಲವೂ ಕೇವಲ ಒಂದು ಮಿಸ್ಟೇಕನ್ ಐಡೆಂಟಿಟಿ ಕೇಸ್, ಒಂದು ತಪ್ಪು ತಿಳುವಳಿಕೆ ಅಷ್ಟೇ. ನಮ್ಮ ಗುರಿ ಸಂತೋಷವನ್ನು ಹೊರಗಿನಿಂದ ತಂದು ಪಡೆಯೋದಲ್ಲ, ಅದು ಸಾಧ್ಯನೇ ಇಲ್ಲ. ಬದಲಾಗಿ ಈಗಾಗಲೇ ನಮ್ಮೊಳಗೆ ಸಹಜವಾಗಿರುವ ಸಂತೋಷದ ಮೇಲೆ ನಾವೇ ಹಾಕಿರುವ ತೆರೆಯನ್ನು ಸರಿಸುವುದು. ಯಾಕಂದ್ರೆ ಸಂತೋಷ ನಮ್ಮ ಮೂಲ ಸ್ವಭಾವ. ಈ ಅರಿವು ಬಂದ ಮೇಲೆ ನಮ್ಮ ಯೋಚನಾ ಕ್ರಮವೇ ಬದಲಾಗುತ್ತೆ. ಮೊದಲನೇದಾಗಿ ನೆಗೆಟಿವಿಟಿಗೆ ಅಂಟುಕೊಳ್ಳುವ ಹಳೆ ಚಟ ನಿಂತೋಗುತ್ತೆ. ಎರಡನೆಯದಾಗಿ ಹೊರಗಿನ ಯಶಸ್ಸಿನ ಹಿಂದೆ ಓಡುದು ನೀರಿನ ಮೇಲೆ ಗುಳ್ಳೆ ಹಿಡಿಯಲು ಪ್ರಯತ್ನಪಟ್ಟ ಹಾಗೆ ಅಂತ ಗೊತ್ತಾಡುತ್ತೆ. ಮತ್ತು ಮೂರನೇದಾಗಿ ವಿಸ್ಮಯೋ ಸ್ಥಿತಿಗೆ ನಾವು ತಲುಪ್ತೇವೆ. ಅಂದರೆ ಎಲ್ಲವನ್ನೂ ಒಂದು ಮಗು ನೋಡುವ ಹಾಗೆ ಮೊದಲ ಬಾರಿಗೆ ನೋಡುವ ತರಹ ವಿಸ್ಮಯದಿಂದ, ಕುತೂಹಲದಿಂದ ಜೀವನವನ್ನು ಅನುಭವಿಸಲು ಶುರು ಮಾಡ್ತೇವೆ. ಪ್ರಾಚೀನ ಗ್ರಂಥಗಳು ಇದನ್ನೇ ಅಂತಿಮ ಸ್ಥಿತಿಯಂತ ವರ್ಣಿಸುವುದು ಸ್ವಾತ್ಮಾನಂದ ಪ್ರಕಾಶ ವಪುಷೆ. ಅಂದ್ರೆ ನಮ್ಮ ನಿಜವಾದ ಸ್ವರೂಪವೇ ನಮ್ಮ ಆತ್ಮದ ಆನಂದದ ಬೆಳಕು. ಅದು ನಮ್ಮ ಅಸ್ತಿತ್ವದ ಪ್ರತಿ ಕಣದಿಂದ, ಸೂರ್ಯನಿಂದ ಬೆಳಕು ಬರುವ ಹಾಗೆ ಸಹಜವಾಗಿ ಹೊರಹೊಮ್ಮುತ್ತದೆ. ಇದನ್ನು ನಾವು ಹುಡುಕಿಕೊಂಡು ಎಲ್ಲೂ ಹೋಗಬೇಕಿಲ್ಲ. ಇದು ಹೊರಗಿನಿಂದ ಬರುವುದೂ ಅಲ್ಲ. ನಮ್ಮ ದಾರಿಗೆ ಅಡ್ಡಲಾಗಿ ನಾವೇ ಹಾಕಿಕೊಂಡಿರುವುದನ್ನು ತೆಗೆದರೆ ಸಾಕು, ಅದು ಒಳಗಿನಿಂದಲೇ ಪ್ರಜ್ವಲಿಸುತ್ತದೆ. ಇದೆಲ್ಲವನ್ನೂ ಕೇಳಿದ ಮೇಲೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದೇ ಒಂದು ಪ್ರಶ್ನೆ ಉಳಿದಿದೆ. ನಮ್ಮದೇ ಆದ ಈ ಸಹಜವಾದ ಆಂತರಿಕ ಬೆಳಕನ್ನು ಮಂದುಗೊಳಿಸುವ ಹಾಗೆ ನಾವು ಇನ್ನೂ ಯಾವುದನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದೇವೆ? ಸ್ವಲ್ಪ ಯೋಚನೆ ಮಾಡಿ.